Hello students, in this video I will explain how to convert galvanometer into voltmeter connection. So ಇಲ್ಲಿ ಅಬ್ಸರ್ವೇಷನ್ಸ್ ಅಂತೇಳಿ ಇದೆ. ಆ್ಯಂಡ್ ಸೊ ಇಲ್ಲಿ ಅಬ್ಸರ್ವೇಷನ್ಸ್ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಅಂತೇಳಿ ಕೊಟ್ಟರು. ಸೊ ಅಂದರೆ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ ಏನೈತಲ್ಲ, ಗ್ಯಾಲನೋಮೀಟರ್ ಕನ್ವರ್ಟೆಡ್ ಇಂಟು ಇದು ಆಫ್ ಡಿಫ್ಲೆಕ್ಷನ್ ಮೆಥಡ್, ಅದ್ರದ್ದು ರಿಸಲ್ಟ್ ವ್ಯಾಲ್ಯೂ ಬರ್ಕೋಬೇಕಿಲ್ಲ. ಗ್ಯಾಲನೋಮೀಟರ್ ಅಂದರೆ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲನೋಮೀಟರ್ ಜಿ ಮೀನ್ ಅಂತೇಳಿ ಬರೆದಿರ್ತೀರಿ ನೀವು ರಿಸಲ್ಟ್ನಲ್ಲಿ, ಆ ವ್ಯಾಲ್ಯೂನ ಬರ್ಕೋಬೇಕು. ಇಲ್ಲಿ ಫಿಗರ್ ಆಫ್ ಮೆರಿಟ್ ಆಫ್ ಕೆ ಅಂತೇಳಿ ಕೇಳ್ಯಾರ. ಸೊ ಇದು ಕೂಡ ಫಿಗರ್ ಆಫ್ ಮೆರಿಟ್ ಆಫ್ ಅಥವಾ ಗ್ಯಾಲನೋಮೀಟರ್ ಅಥವಾ ಆಫ್ ಡಿಫ್ಲೆಕ್ಷನ್ ಮೆಥಡ್ ಅಂತೇಳಿ ಏನು ಎಕ್ಸ್ಪೆರಿಮೆಂಟ್ ಐತಲ್ಲ ಅದ್ರದ್ದು ರಿಸಲ್ಟ್ ವ್ಯಾಲ್ಯೂ ಬರ್ಕೋಬೇಕು, ಜಿ ಮತ್ತು ಕೆ ವ್ಯಾಲ್ಯೂಸ್. ಇಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಆನ್ ಐದರ್ ಸೈಡ್ ಆಫ್ ದ ಗ್ಯಾಲನೋಮೀಟರ್ ಅಂತೇಳಿ ಐತಿ. ಗ್ಯಾಲನೋಮೀಟರ್ನಲ್ಲಿ ಪ್ರತಿ ಕಡೆ 30 ಡಿವಿಷನ್ಸ್ ಇರ್ತೈತಿ. ಸೊ ಇಲ್ಲಿ ಎನ್ ಇಂಟು ಕೆ ಅಂತೇಳಿ ಅದು. ಸೊ ಎನ್ ಅಂದ್ರೆ ಏನದ, 30 ಡಿವಿಷನ್ಸ್ ಅದ. ಸೊ ಇಲ್ಲಿ ಕೆ ಫಾರ್ ಎಕ್ಸಾಂಪಲ್ 20 ಇಂಟು 10⁻⁻6 ಇದು ಒಂದು 100 ತೊಗೊಳ್ರಿ. ನೀವು ನಾಳೆ ಎಕ್ಸಾಮ್ನಲ್ಲಿ ಬೇಕಿದ್ರೂ ಡೈರೆಕ್ಟ್ ಇವೇ ವ್ಯಾಲ್ಯೂಸ್ ತೊಗೋಬೋದು. ಇಲ್ಲಿ 30 ಇಂಟು ಕೆ ಅಂತೇಳಿ ಅದು. ಕೆ ಅಂದರೆ 20 ಇಂಟು 10⁻⁻6. 30 ಇಂಟು 20 ಅಂದರೆ ಎಷ್ಟಾಗ್ತದೆ ರೀ, 600 ಇಂಟು 10⁻⁻6 ಅಂತೇಳಿ ಬರ್ತದೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಟು ಬಿ ಮೆಜರ್ಡ್ ಅಂತೇಳಿ ಕೇಳ್ಯಾರ. ಸೊ ಅಂದ್ರೆ ನಾವಿಲ್ಲಿ ವೋಲ್ಟ್ ಮೀಟರ್ ಡಿವೈಸ್ನ ಅಬ್ಸರ್ವ್ ಮಾಡಿರಿ. ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ನ ಮೆಜರ್ ಮಾಡ್ತೈತಿ, ರೇಂಜ್ ನೋಡ್ಕೋಬೇಕು ನಾವು. ಎಷ್ಟೈತಿ, 3 ಐತಿ. ಸೊ ಅದಕ್ಕೆ ಅವ್ರನ್ನ ಇಲ್ಲಿ ಕೊಟ್ಟಾರೆ, 3 ವೋಲ್ಟ್ ಅಂತೇಳಿ 3 ಅಂತೇಳಿ ಬರೀರಿ. ಸೊ ಇಲ್ಲಿ ನೆಕ್ಸ್ಟ್ ಫಾರ್ಮುಲಾ ನೋಡಿರಿ, ಆರ್ ಈಸ್ ಈಕ್ವಲ್ಸ್ ಟು ವಿ ಅಂದರೆ 3 ಬರೀರಿ. ಐ ಜಿ ವ್ಯಾಲ್ಯೂ ಅಂದರೆ ಎಷ್ಟು ಬಂದು ನಮಗೆ 600 ಇಂಟು 10⁻⁻6 ಮೈನಸ್ ಜಿ ಅಂದರೆ 100. ಹೌದಾ? ಸೊ ಇದು ಕ್ಯಾಲ್ಕುಲೇಟ್ ಮಾಡಿರಿ. ಫೈನಲ್ ಆನ್ಸರ್ ಎಷ್ಟು ಬರ್ತೈತಲ್ಲ ಅದು ಏನಪ್ಪ ಅಂದ್ರೆ ದ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತೇಳಿ ಹೇಳ್ತೀವಿ. ಅದನ್ನು ಏನು ಮಾಡ್ಬೇಕು ನಾವು, ದ ವ್ಯಾಲ್ಯೂ ಆಫ್ ದ ಕ್ಯಾಲ್ಕುಲೇಟೆಡ್ ಸಿರೀಸ್ ರೆಸಿಸ್ಟೆನ್ಸ್ ಅಂತ ಐತಲ್ಲ ಇಲ್ಲಿ ಮೆನ್ಷನ್ ಮಾಡಿರಿ. ಇದೇನಪ್ಪ ಅಂದ್ರೆ ಕ್ಯಾಲ್ಕುಲೇಟೆಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಅದಾದಮೇಲೆ ಅಬ್ಸರ್ವ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂತೇಳಿ ಐತಿ. ಅಂದ್ರೆ ನಾವು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಅದೇ ವ್ಯಾಲ್ಯೂನ ನಾವು ಎಕ್ಸ್ಪೆರಿಮೆಂಟ್ನಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ದಟ್ ಈಸ್ ದ ಅಬ್ಸರ್ವ್ಡ್ ವ್ಯಾಲ್ಯೂ. ಹೌದಾ? ಸೊ ಇಲ್ಲಿ ಇವಾಗ ಹೇಳ್ತೀನಿ ನೋಡ್ರಿ, ಕನೆಕ್ಷನ್ಸ್ ನೋಡ್ಕೊಂಡು ಫಸ್ಟ್ ಇಲ್ಲಿ ನೋಡಿರಿ. ಪಾಸಿಟಿವ್ ಆಫ್ ದ ಬ್ಯಾಟ್ರಿನಿಂದ ರಿಯೋಸ್ಟಾಟ್ ಲೋವರ್ ಎಂಡಿಗೆ ಒಂದು ವೈರ್ ಕೊಡ್ತೀವಿ. ರಿಯೋಸ್ಟಾಟ್ ಲೋವರ್ ಎಂಡಿಂದ ಗ್ಯಾಲನೋಮೀಟರ್ ಪಾಸಿಟಿವ್ ಒಂದು ವೈರ್ ಕೊಡ್ತೀವಿ ಕನೆಕ್ಷನ್. ಇಲ್ಲಿ ನೋಡಿರಿ, ಬ್ಯಾಟ್ರಿ ಪಾಸಿಟಿವ್ನಿಂದ ರಿಯೋಸ್ಟಾಟ್ ಲೋವರ್ ಎಂಡಿಂದ ಗ್ಯಾಲನೋಮೀಟರ್ ಪಾಸಿಟಿವ್. ಓಕೆನಾ? ನೆಕ್ಸ್ಟ್ ಗ್ಯಾಲನೋಮೀಟರ್ ಪಾಸಿಟಿವ್ನಿಂದ ವೋಲ್ಟ್ ಮೀಟರ್ ಪಾಸಿಟಿವ್. ಇಲ್ಲಿ ನೋಡಿರಿ, ಗ್ಯಾಲನೋಮೀಟರ್ ಪಾಸಿಟಿವ್ನಿಂದ ವೋಲ್ಟ್ ಮೀಟರ್ ಪಾಸಿಟಿವ್. ನೆಕ್ಸ್ಟ್ ನೋಡಿರಿ, ವೋಲ್ಟ್ ಮೀಟರ್ ನೆಗೆಟಿವ್ನಿಂದ ಒಂದು ವೈರ್ ಅಥವಾ ಇಲ್ಲಿ ಫಸ್ಟ್ ಗ್ಯಾಲನೋಮೀಟರ್ನ ತೊಗೋಬೋದು. ಗ್ಯಾಲನೋಮೀಟರ್ ನೆಗೆಟಿವ್ನಿಂದ ಐ ರೆಸಿಸ್ಟೆನ್ಸ್ ಬಾಕ್ಸ್. ಇಲ್ಲಿ ನೋಡ್ರಿ, ಗ್ಯಾಲನೋಮೀಟರ್ ನೆಗೆಟಿವ್ನಿಂದ ಐ ರೆಸಿಸ್ಟೆನ್ಸ್ ಬಾಕ್ಸ್ ಇಲ್ಲಿಗೆ ಬಂದೈತಿ, ಇದು ವೈರ್ ಇಲ್ಲೈತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಐ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ಒಂದು ವೈರ್, ವೋಲ್ಟ್ ಮೀಟರ್ ನೆಗೆಟಿವ್ನಿಂದ ಒಂದು ವೈರ್. ಇಲ್ಲಿ ನೋಡ್ರಿ, ವೋಲ್ಟ್ ಮೀಟರ್ ನೆಗೆಟಿವ್ನಿಂದ ಒಂದು ವೈರ್, ಐ ರೆಸಿಸ್ಟೆನ್ಸ್ ಬಾಕ್ಸ್ನಿಂದ ಒಂದು ವೈರ್. ಇಲ್ಲಿ ಕೊಟ್ಟಿವಿ ನಾವು ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟ್. ಸಿಯರ್ ದಿಸ್ ಆರೋ ಮಾರ್ಕ್ ಶೋಸ್ ದ ಅಪ್ಪರ್ ಎಂಡ್ ಆಫ್ ದ ರಿಯೋಸ್ಟಾಟ್. ಮತ್ತು ರಿಯೋಸ್ಟಾಟ್ದು ಒಂದು ಖಾಲಿ ಇರ್ತೈತೆ ಲೋವರ್ ಎಂಡ್, ಅಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ಕೀ ಹೋಗ್ಬೇಕು, ಕೀನಿಂದ ಬ್ಯಾಟ್ರಿ. ಇಲ್ಲಿ ನೋಡ್ರಿ, ರಿಯೋಸ್ಟಾಟ್ ಲೋವರ್ ಎಂಡಿಂದ ಕೀನಿಂದ ಬ್ಯಾಟ್ರಿ. ಹೌದಾ? ದಿಸ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಕನೆಕ್ಷನ್ ಆಫ್ ದ ಹೌ ಟು ಕನ್ವರ್ಟ್ ಗ್ಯಾಲನೋಮೀಟರ್ ಇಂಟು ವೋಲ್ಟ್ ಮೀಟರ್. ಅಂದರೆ ಇದೇನಾಗ್ತದೆ ಅಂದರೆ ಗ್ಯಾಲನೋಮೀಟರ್, ಇದು ವೋಲ್ಟ್ ಮೀಟರ್. ಸೊ ಇದನ್ನು ಏನು ಮಾಡಕತ್ತೀವಿ ನಾವು, ಇಲ್ಲಿ ಗ್ಯಾಲನೋಮೀಟರ್ನ ವೋಲ್ಟ್ ಮೀಟರ್ನಲ್ಲಿ ಕನ್ವರ್ಟ್ ಮಾಡಕತ್ತೀವಿ. ಸೊ ಹಂಗಂದ್ರೆ ಇದು ಸ್ಟ್ಯಾಂಡರ್ಡ್ ವೋಲ್ಟ್ ಮೀಟರ್ ಆಗ್ತದೆ. ಇದೇನಾಗ್ತದೆ, ಕನ್ವರ್ಟೆಡ್ ವೋಲ್ಟ್ ಮೀಟರ್ ಅಂತೇಳಿ ಕರಿತೀವಿ. ಯಾಕಂದರೆ ಇದು ಗ್ಯಾಲನೋಮೀಟರ್ ಇದ್ದದ್ದು ಯಾವುದಕ್ಕೆ ಕನ್ವರ್ಟ್ ಆಗ್ತದೆ, ವೋಲ್ಟ್ ಮೀಟರಿಗೆ ಕನ್ವರ್ಟ್ ಆಗ್ತಾಯಿದೆ. ಸೊ ಅದ್ರದ್ದು ಲೀಸ್ಟ್ ಕೌಂಟ್ ತೆಗಿಬೇಕು ನಾವು ಇಲ್ಲಿ ಅಂತಂದ್ರೆ ಇಲ್ಲಿ ಒಂದು ಬರ್ಕೊತೀವಿ ನಾವು. ಏನು ಬರ್ಕೊತೀವಿ ಅಬ್ಸರ್ವೇಷನ್ ಅಂದರೆ ಲೀಸ್ಟ್ ಕೌಂಟ್ ಆಫ್ ದ ಕನ್ವರ್ಟೆಡ್ ವೋಲ್ಟ್ ಮೀಟರ್. ಲೀಸ್ಟ್ ಕೌಂಟ್ ಆಫ್ ದ ಕನ್ವರ್ಟೆಡ್ ವೋಲ್ಟ್ ಮೀಟರ್ ಅಂದರೆ ಇಲ್ಲಿ ನೋಡ್ರಿ, ವಿ ಡಿವೈಡೆಡ್ ಬೈ ಎನ್ ಅಂತೇಳಿ ತೊಗೊತೀವಿ ನಾವು. ಓಕೆ, ನಾವು ಗ್ಯಾಲನೋಮೀಟರ್ನ ವೋಲ್ಟ್ ಮೀಟ್ರಿಗೆ ಕನ್ವರ್ಟ್ ಮಾಡಕತ್ತೀವಲ್ಲ, ಸೊ ವೋಲ್ಟ್ ಮೀಟ್ರ್ನಲ್ಲಿ ರೇಂಜ್ ನೋಡ್ಕೋಬೇಕು ಎಷ್ಟದ. ಮ್ಯಾಕ್ಸಿಮಮ್ ನಾವು 3 ವೋಲ್ಟ್ನ ಮೆಜರ್ ಮಾಡ್ತೀವಿ, ಡಿವೈಡೆಡ್ ಬೈ ಇಲ್ಲಿ ನೋಡಿ, ಇದರಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಎಷ್ಟದವ ಐದರ್ ಸೈಡ್ 30 ಡಿವಿಷನ್ಸ್ ಅದು. ಸೊ 3 ಡಿವೈಡೆಡ್ ಬೈ 30 ಅಂತೇಳಿ ತೊಗೊತೀವಿ. ಇಲ್ಲಿ 3 ಡಿವೈಡೆಡ್ ಬೈ 30 ಮಾಡಬೇಕು. ಅದು ಬಂದಿರೋ ವ್ಯಾಲ್ಯೂ ಏನಾಗ್ತದೆ ಇಲ್ಲಿ ಅಂತಂದ್ರೆ ಗ್ಯಾಲನೋಮೀಟರ್ದು ಲೀಸ್ಟ್ ಕೌಂಟ್ ಆಗ್ತಾಯಿದೆ. ಅರ್ಥ ಆಯ್ತು? ಗ್ಯಾಲನೋಮೀಟರ್ದು ಲೀಸ್ಟ್ ಕೌಂಟ್ ಆಗ್ತಾಯಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಡಿವಿಷನ್ ಐತೆ.
1 2 3 4 5 6 7 8 9 10 ಡಿವಿಷನ್ ಐತಿ. ಸೊ ಇಲ್ಲಿ 5 ಡಿವಿಷನ್ಸ್ ತೊಗೊಂಡ್ರೆ ಇಲ್ಲಿ ಎಷ್ಟಾಗ್ತದೆ ಅಂದ್ರೆ 0.05 ಆಗ್ತೈತಿ. ಇಲ್ಲಿ ನೀವು 10 ಡಿವಿಷನ್ಸ್ ತೊಗೊಂಡ್ರೆ ಏನಾಗ್ತದೆ, ಇಲ್ಲಿ 1 ವೋಲ್ಟ್ ಆಗ್ತದೆ. ಹೌದಾ? ನೀವು ಇಲ್ಲಿ 15 ಡಿವಿಷನ್ಸ್ ತೊಗೊಂಡ್ರೆ ಇಲ್ಲಿ 1.5 ಆಗ್ತದೆ. ನೀವು ಇಲ್ಲಿ 20 ಡಿವಿಷನ್ಸ್ ತೊಗೊಂಡ್ರೆ ಇಲ್ಲಿ 2 ವೋಲ್ಟ್ ಬರ್ತೈತಿ. ನೀವು ಇಲ್ಲಿ 25 ತೊಗೊಂಡ್ರೆ ಇಲ್ಲಿ 2.5, ನೀವು ಇಲ್ಲಿ 30 ತೊಗೊಂಡ್ರೆ ಇಲ್ಲಿ 3 ವೋಲ್ಟ್. ಇಲ್ಲಿ ಲೀಸ್ಟ್ ಕೌಂಟ್ ಆಫ್ ದ ಗ್ಯಾಲನೋಮೀಟರ್ ಎಷ್ಟಾಗ್ತದೆ ಅಂದರೆ 0.1 ವೋಲ್ಟ್ ಆಗ್ತೈತೆ. ಯಾಕಂದರೆ 3/30 ಮಾಡಬೇಕು. ಇಲ್ಲಿ 1 ಡಿವಿಷನ್ ಅಂದರೆ 0.1 ವ್ಯಾಲ್ಯೂ 1 ವೋಲ್ಟ್ ಆಗ್ತದೆ. 2 ಡಿವಿಷನ್ ಅಂದರೆ 0.2, 0.3, 0.4, 0.5. ಹಂಗಂದ್ರೆ ಇಲ್ಲಿ ಎಷ್ಟು ತೋರಿಸ್ಬೇಕು, 0.5 ತೋರಿಸ್ಬೇಕು. ಅಂದರೆ ಲೀಸ್ಟ್ ಕೌಂಟ್ ಆಫ್ ದ ಗ್ಯಾಲನೋಮೀಟರ್ ಅಂದ್ರೆ ಏನು ಮಾಡ್ಬೇಕು ರೀ, 3/30 ಮಾಡಬೇಕು. ನಮ್ಮ ವ್ಯಾಲ್ಯೂ ಎಷ್ಟು ಬರ್ತದೆ ಅಂದರೆ 0.1 ವೋಲ್ಟ್ ಬರ್ತದೆ. ಸೊ ಇವಾಗ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ನನಗೆ ಎಷ್ಟು, ಒಂದು 4500 ಬಂದೈತೆ ಆನ್ಸರ್. ಇಲ್ಲಿ ಅದನ್ನೇ ಕ್ಯಾಲ್ಕುಲೇಟೆಡ್, ಅದನ್ನೇ ಅಬ್ಸರ್ವ್. ಏನು ಕ್ಯಾಲ್ಕುಲೇಟ್ ಮಾಡಿದಾಗ ಆನ್ಸರ್ ಬಂದಿರ್ತದಲ್ಲಿ ಈಗ ಅದನ್ನು ಹೆಂಗೆ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ, ಇನ್ನು ತೆಗ್ತೀನಿ ಎಷ್ಟು, ಒಂದು 5000 ಬಂದೈತೆ ನಂದು ಆನ್ಸರ್. ಸೊ 5000 ರಿಮೂವ್ ಮಾಡೋಣ ಕೀ. ಹೌದಾ? ಸೊ ಬಿಫೋರ್ ದಟ್ ಏನು ಮಾಡಬೇಕು, ನಾನು ಇಲ್ಲಿ ನೆಕ್ಸ್ಟ್ ಇಡಂಬ್ರಿ 2 ವೋಲ್ಟಿಗೆ ಸೆಟ್ ಮಾಡ್ಕೊತೀನಿ. ಕೀ ಪ್ಲಗ್ ಮಾಡೈತಿ. ಆ್ಯಂಡ್ ಈಗ ನೋಡಿರಿ, ಈಗ ನಾವೇನು ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಕ್ಯಾಲ್ಕುಲೇಟೆಡ್ ಆನ್ಸರ್ ಬಂದಿರ್ತದಲ್ಲ ಅದನ್ನು ಅಬ್ಸರ್ವ್ ಮಾಡ್ಬೇಕು. ಈ 5000 ತೆಗೆದಿನಿ. ಹೌದಾ? ಈ 5000 ತೆಗೆದ್ಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಲೋಲಿ ರಿಯೋಸ್ಟಾರ್ಟ್ನ ಮೂವ್ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟಕ್ಕೆ ತೊಗೊಂಡಿನಿ ನಾನು, ರಿಯೋಸ್ಟಾರ್ಟ್ನ ಮೂವ್ ಮಾಡಿ 5 ಡಿವಿಷನಿಗೆ ಸೆಟ್ ಮಾಡೀನಿ. ಸೊ ಇಲ್ಲಿ 5 ಡಿವಿಷನ್ಸಿಗೆ ಸೆಟ್ ಮಾಡ್ತೀವಿ ಅಂದರೆ ಇಲ್ಲಿ ನೋಡ್ರಿ ಎಷ್ಟು ತೋರ್ಸಕೈತದ, ಇಲ್ಲಿ 2 ಡಿವಿಷನ್ ಅಂದರೆ 0.1, ಇಲ್ಲಿ 6 ಅದು. ಹಂಗಂದ್ರೆ ಎಷ್ಟು ಬಂದಂಗೆ ಐತೆ, 0.3 ತೋರ್ಸಕತ್ತೈತಿ. ಅರ್ಥ ಆಯ್ತಾ? ಹಂಗಂದ್ರೆ ಎರರ್ ಎಷ್ಟು ಬರಕತ್ತದ ನಮ್ಗೆ ಇಲ್ಲಿ ಅಂದರೆ 0.2 ಬರಕತ್ತೈತಿ. ಆ್ಯಕ್ಚುಲಿ ನಮ್ಗೆ ಕೆಲವೊಂದು ವ್ಯಾಲ್ಯೂಸ್ ಯಾವ ಥರ ಬರ್ತದಂದ್ರೆ, ಇಲ್ಲಿ ನಾವು 5 ಡಿವಿಷನ್ಸ್ ತೊಗೊಂಡ್ರೆ ಅಲ್ಲಿ 5 ಇಂಟು ಲೀಸ್ಟ್ ಕೌಂಟ್ ಮಾಡ್ಕೋಬೇಕು ನಾವು. 5 ಇಂಟು ಲೀಸ್ಟ್ ಕೌಂಟ್ ಮಾಡಿದರೆ 0.5 ಬರ್ತೈತಿ. ಅದು ಇಲ್ಲಿ ತೋರಿಸ್ಬೇಕು. ಆ ಥರ ಬರ್ತೈತೆ ಕೆಲವೊಂದು ವ್ಯಾಲ್ಯೂಸ್, ಕೆಲವೊಂದು ಬರೋಲ್ಲ. ಯಾಕಂದರೆ ಅದು ಡಿಪೆಂಡ್ ಅಪಾನ್ ಆರ್ ವ್ಯಾಲ್ಯೂ ಮೇಲೆ ಹೋಗ್ತೈತೆ. ಆ್ಯಂಡ್ ಈಗ ನೆಕ್ಸ್ಟ್ ನೋಡಿರಿ, ನಾನೇನು ಮಾಡ್ತೀನಿ, ಈಗ ಒಂದು 100ಗೆ ಮೂವ್ ಮಾಡ್ತೀನಿ. 10 ಡಿವಿಷನ್ಸಿಗೆ ಮೂವ್ ಮಾಡ್ತೀನಿ. 10 ಇಂಟು 0.1 ಅಂದರೆ ಎಷ್ಟಾಗ್ತದೆ, 1 ಆಗ್ತೈತಿ. ಇಲ್ಲಿ ನೋಡ್ರಿ ನಿಯರೆಸ್ಟ್ 1 ಅದ, ಬಟ್ 1 ಬಂದಿಲ್ಲ. ಎಷ್ಟು ಬರೋಕೈತದ, 10, 15, 16 ಲೈನ್ಸ್. 16 ಲೈನ್ಸ್ ಅಂದರೆ ಎಷ್ಟಾಗ್ತದೆ, ಇಲ್ಲಿ 16ನೇ ಡಿವಿಷನಿಗೆ ಅದು. ಸೊ ಹಂಗಂದ್ರೆ ಎಷ್ಟಾಗ್ತದೆ, 0.8 ಆಗ್ತೈತಿ. ಹಂಗಂದ್ರೆ 0.2 ಅನ್ನೋದು ಏನಾಗ್ತದೆ, ಅಲ್ಲಿ ಎರರ್ ಬರೋಕತ್ತೈತಿ. ಅರ್ಥ ಆಯ್ತಾ? ಸೊ ಜಸ್ಟ್ ಇದೇ ಥರ ಏನು ಮಾಡಬೇಕು, ಒಂದು 3 to 4 ರೀಡಿಂಗ್ಸ್ ಅಬ್ಸರ್ವ್ ಮಾಡಬೇಕು. ಇಷ್ಟೇ ಇದೆ ಎಕ್ಸ್ಪೆರಿಮೆಂಟ್. ಆ್ಯಂಡ್ ಇದು ಎಲ್ಲ ಫಸ್ಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಇರ್ತೈತಿ. ಓಕೆನಾ? ದಿಸ್ ಈಸ್ ದ ಎಕ್ಸ್ಪೆರಿಮೆಂಟ್ ಆಫ್ ದ ಹೌ ಟು ಕನ್ವರ್ಟ್ ಗ್ಯಾಲನೋಮೀಟರ್ ಇಂಟು ವೋಲ್ಟ್ಮೀಟರ್.